ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸುರಕ್ಷತಾ ಯುವ ಮನಸ್ಸುಗಳನ್ನು ಪ್ರೇರೇಪಿಸಿ ಸುರಕ್ಷತಾ ರಸ್ತೆಯನ್ನು ಅಭಿವೃದ್ಧಿಗೊಳಿಸಿ ರಸ್ತೆ ಸುರಕ್ಷತೆ ನಾಯಕರಾಗಿರಿ. ಬಿ ಎ ರೋಡ್ ಸೇಫ್ಟಿ ಹೀರೋ. ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ. ಸಂಚಾರ ಸೂಚನಾ ದೀಪಗಳನ್ನು ಉಲ್ಲಂಘಿಸಬೇಡಿ. ಎಡಭಾಗದಿಂದ ಓವರ್ಟೇಕ್ ಮಾಡಬೇಡಿ. ಅಪ್ರಾಪ್ತವಯಸ್ಕರಿಂದ ವಾಹನ ಚಾಲನೆ ಶಿಕ್ಷಣ. ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ. ಇದು ಆರ್ಟಿಒ ವಿಜಯಪುರ ಅವರಿಂದ ಸಂದೇಶ. ವಾಹನಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿಡಿ. ಪಾದಚಾರಿ ಮಾರ್ಗಗಳನ್ನು ಬಳಸಿರಿ. ವಾಹನ ಚಾಲನೆಯಲ್ಲಿ ಅವಶ್ಯ ಸಂಜ್ಞೆಯನ್ನು ಬಳಸಿ ಸುರಕ್ಷಿತ ವೇಗದಲ್ಲಿ ಚಲಿಸಿರಿ. ಅತಿ ವೇಗ ಅಪಾಯಕಾರಿ. ಫುಟ್ಬೋರ್ಡ್ನಲ್ಲಿ ನಿಂತು ಪ್ರಯಾಣಿಸದಿರಿ. ವಾಹನಗಳ ನಡುವೆ ಸುರಕ್ಷಿತ ಅಂತರವಿರಲಿ. ಎನ್ನುಗಳ ಸ್ಥಳಗಳಲ್ಲಿ ಮಾತ್ರ ವಾಹನ ಪಾರ್ಕಿಂಗ್ ಮಾಡಿ. ರಾಷ್ಟ್ರೀಯ ರಾಘು ಸರ್ ಕೊಡ್ತೀವಿ. ರಸ್ತೆ ಸುರಕ್ಷತಾ ಮಾಸ 2025 ಸಾರಿಗೆ ಇಲಾಖೆ ವತಿಯಿಂದ ಕರ್ಕಶ ಶಬ್ದ ಹೊರಡಿಸುವ ವಾಹನಗಳನ್ನು ಬಳಸದಿರಿ. ವಾಹನದ ಮೇಲ್ಛಾವಣಿ ಮೇಲೆ ಪ್ರಯಾಣ ನಿಷೇಧಿಸಿರಿ. ರಾತ್ರಿ ವೇಳೆ ಡಿಕ್ಟಾರ್ಕ್ ಬಳಸಿ. ಮದ್ಯಪಾನ ಮಾಡಿ ವಾಹನ ಚಲಾಯಿಸದಿರಿ. ಮದ್ಯಪಾನದಲ್ಲಿ ಚಾಲನೆಯನ್ನು ಸೊಕಾಸ ಮುಂತೋರಿ ನಿಂದ್ರಿ. ಕಾಡ್ತೀರಿ ನಿಂದ್ರಿ. ಹಾಂ ನಿಂದ್ರಿ. ಹಾಂ ಹೋಲಿ ಮುಂತೋರಿ. ಸೊಕಾಸ ನನಗೆ ಬೆನ್ನು ಹಚ್ಚಬೇಡ್ರಿ. ಹೋಲಿ ಹಂಗೆ ಸೈಡ್ ಹೋಲಿ. ಹೋಲಿ ಸೈಡ್ ಹೋಲಿ. ಸಂಚಾರ ಸೂಚನಾ ದೀಪಗಳನ್ನು ಉಲ್ಲಂಘಿಸಬೇಡಿ. ಎಡಭಾಗದಿಂದ ಓವರ್ಟೇಕ್ ಮಾಡಬೇಡಿ. ಅಪ್ರಾಪ್ತ ವಯಸ್ಕರಿಂದ ವಾಹನ ಚಾಲನೆ ಶಿಕ್ಷಣ. ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ. ಇದು ಆರ್ಟಿಒ ವಿಜಯಪುರ ಅವರಿಂದ ಸಂದೇಶ. ವಾಹನಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕಾರ್ ವಾಹನ ಚಾಲಕರು ಸೀಟ್ ಬೆಲ್ಟ್ ಅನ್ನು ಧರಿಸಬೇಕು. ಯಾರು ಕೂಡ ದ್ವಿಚಕ್ರ ವಾಹನದಲ್ಲಿ
3 ಜನ ಪ್ರಯಾಣಿಸಬಾರದು. ಇತರೆ ನಿಯಮಗಳನ್ನು ಸಾರಿಗೆಯ ನಿಯಮಗಳನ್ನು ಜನರಿಗೆ ಒಂದು ಅರಿವು ಮೂಡಿಸುತ್ತಾ ಈ ಒಂದು ಮಾಸಾಚರಣೆಯಲ್ಲಿ ಇದೊಂದು ದಿಕ್ಸೂಚಿ. ನಾವು ಜೀವನ ಪರ್ಯಂತ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇತರೆ ಸವಾರರಿಗೂ ಕೂಡ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕಂತ ತೋರಿಕೊಡ್ಬೇಕಂತ ಹೇಳಿ ಜನರಲ್ಲಿ ಒಂದು ಅರಿವು ಮೂಡಿಸಲಾಯಿತು. ವಿಜಯಪುರ. ಈ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆಯನ್ನು ನಾವು ನಮ್ಮ ವಿಜಯಪುರ RTO ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಈ ಒಂದು ತಿಂಗಳ ಸಲುವಾಗಿ ಪೂರ್ತಿಯಾಗಿ ನಾವು ಈ ರಸ್ತೆ ಸುರಕ್ಷತಾ ನಿಯಮಗಳನ್ನು ಈ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಹಾಗೂ ಗೂಡ್ಸ್ ಗಾಡಿ ಚಾಲಕರಿಗೆ ಹಾಗೂ ಎಲ್ಲ ಚಾಲಕರಿಗೆ ಈ ರಸ್ತೆ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನ ತಿಳುವಳಿಕೆ ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಒಂದು ಈ ವಾಕ್ಥಾನನ್ನ ನಮ್ಮ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿಗಳ ನಿವಾಸದವರೆಗೆ ನಾವು ಹಮ್ಮಿಕೊಂಡಿದ್ದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಒಂದು ರಸ್ತೆ ನಿಯಮಗಳನ್ನು ಯಾಕೆ ಪಾಲಿಸಬೇಕು, ಆ ಪಾಲಿಸಬೇಕಾದ್ರೆ ಏನೇನು ಅನುಸರಿಸಬೇಕು, ಆ ಪಾಲಿಸಿದಾಗ ಅನುಕೂಲಗಳೇನು ಅನಾನುಕೂಲಗಳೇನು ಎಂಬುದನ್ನು ಅರಿವು ಮೂಡಿಸಿದ್ದೇವೆ. ಏಕೆಂದರೆ ರಸ್ತೆ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳು ಆಗುವುದು ನಿಶ್ಚಿತ. ಅಪಘಾತಗಳು ಆಗೋದ್ರಿಂದ ಅದರಿಂದ ಹಾನಿ ಆಗುವುದು ನಿಶ್ಚಿತ. ಅಂದರೆ ಅದು ಗಾಡಿನೂ ಹಾನಿ ಆಗ್ಬೋದು, ಬಾಡಿನೂ ಹಾನಿ ಆಗ್ಬೋದು. ಅಂದ್ರೆ ಒಟ್ಟು ಟೋಟಲಿ ನಮ್ಮ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಒಂದು ಅದಕ್ಕೆ ಆರ್ಥಿಕತೆಗೆ ಇದು ಹೊರೆ ಆಗ್ತಿದೆ. ಆ ಒಂದು ಜೀವನೇ ಹೋಯ್ತಂದ್ರೆ ಆ ಒಂದು ಕುಟುಂಬದ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅದೇ ರೀತಿ ಒಂದು ಯಂಗ್ ಜನರೇಷನ್ ಹುಡುಗರಲ್ಲಿ ಬಿಸಿ ರಕ್ತ ಇರುವುದರಿಂದ ಅವರು ಅಡ್ಡಾದಿಡ್ಡಿಯಾಗಿ 2 ವೀಲರ್ ಚಾಲನೆ ಮಾಡುವುದು, ಹೆಲ್ಮೆಟ್ ಹಾಕದೇ ಇರುವುದು ಅಥವಾ ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು, ಇವನ್ನೆಲ್ಲ ಅವರಿಗೆ ಏನು ತೊಂದರೆ ಅದಾವ ಇವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ನಾವು ಈಗಾಗಲೇ ಅರಿವು ಮೂಡಿಸಿದ್ದೇವೆ. ಅದೇ ರೀತಿ ಈ ಆಟೋ ಚಾಲಕರಿಗೆ ಅವರು ಅತಿ ಹೆಚ್ಚಿನ ಸೀಟುಗಳನ್ನು ಹಾಕೊಂಡು ಹೋಗಬಾರ್ದು ಹಾಗೂ ಸ್ಕೂಲ್ ಬಸ್ ಡ್ರೈವರ್ ಮತ್ತು ಸ್ಕೂಲ್ ಬಸ್ ಮಾಲೀಕರು ಅವರಿಗೂ ಎಚ್ಚರಿಕೆ ಕೊಡಲಾಗಿದೆ. ಅದರಲ್ಲಿ ಪರ್ಮಿಟ್ಗಿಂತ ಹೆಚ್ಚಿನ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಬಾರ್ದು. ಅದರಿಂದ ಅನಾನುಕೂಲಗಳಾಗಿ ಏನಾರ ಹೆಚ್ಚ ಕಡಿಮೆ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳಿವಿ. ಅದರಂತೆ ಈ ಇದು ಗೂಡ್ಸ್ ವಾಹನ ಮಾಲಕರು ಮತ್ತು ಚಾಲಕರಿಗೂ ಸಹ ನಾವು ಎಲ್ಲ ತಿಳುವಳಿಕೆಗಳನ್ನು ಹೇಳಿ ಯಾವುದೇ ತರಹದ ಜೀವ ಹಾನಿನೂ ಆಗಬಾರ್ದು ಹಾಗೂ ಮತ್ತು ಆ ಗಾಡಿನೂ ಹಾಳಾಗಬಾರ್ದು, ಬಾಡಿನೂ ಹಾಳಾಗಬಾರ್ದಂತ ಒಂದು ಒಳ್ಳೆಯ ಒಂದು ನಮ್ಮ ಜಾಥಾ ಮೂಲಕ ಒಂದು ಸಂದೇಶವನ್ನು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮಾನ್ಯ ಶ್ರೀ ವಸೀಂ ಬಾಬಾ ಮುದ್ದೇಬಾಳ್ ಸಾಹೇಬರ ನೇತೃತ್ವದಲ್ಲಿ ಒಂದು ಜಾಥಾವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಈ ಒಂದು ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ತಮ್ಮೆಲ್ಲ ಮೀಡಿಯಾದವರಿಗೂ ವಂದನೆಗಳು ಸಲ್ಲಿಸುತ್ತಾ ನನ್ನ 2 ಮಾತುಗಳು